ಐಪಿಎಲ್ನಲ್ಲಿ ನಡೆದ ರೋಚಕ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ 5 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಆರ್ಆರ್ ನೀಡಿದ 194 ರನ್ಗಳ ಗುರಿಯನ್ನು ಡಿಸಿ 19.2 ಓವರ್ಗಳಲ್ಲಿ 197/5 ಮಾಡಿ ಚೇಸ್ ಮಾಡಿತು. ಆರ್ಆರ್ ಇನ್ನಿಂಗ್ಸ್ 193/8. ರಾಜಸ್ಥಾನ್ ಪರ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕಂಡುಬಂದಿತು. ರಿಯಾನ್ ಪರಾಗ್ 51 ರನ್ 26 ಬಾಲ್, ಧ್ರುವ್ ಜುರೇಲ್ 53 ರನ್ 40 ಬಾಲ್, ವೈಭವ್ ಸೂರ್ಯವಂಶಿ 46 ರನ್ 21 ಬಾಲ್. ಆದರೆ ಕೊನೆಯ ಓವರ್ಗಳಲ್ಲಿ ವಿಕೆಟ್ಗಳು ಬೀಳುವುದರಿಂದ 210+ ಸ್ಕೋರ್ ಸಾಧ್ಯವಾಗಲಿಲ್ಲ. ಡಿಸಿ ಬೌಲಿಂಗ್ನಲ್ಲಿ ಮಿಚೆಲ್ ಸ್ಟಾರ್ಕ್ 4 ವಿಕೆಟ್, ಲುಂಗಿ ಇಂಗಿಡಿ 2 ವಿಕೆಟ್. ಸ್ಟಾರ್ಕ್ ಆರಂಭದಲ್ಲೇ ದೊಡ್ಡ ಹೊಡೆತ ನೀಡಿ ಆರ್ಆರ್ ಮೇಲೆ ಒತ್ತಡ ತಂದರು. ಡಿಸಿ ಚೇಸ್ 197/5. ಡೆಲ್ಲಿ ಕ್ಯಾಪಿಟಲ್ಸ್ ಪರ ಶಕ್ತಿಶಾಲಿ ಬ್ಯಾಟಿಂಗ್. ಕೆಎಲ್ ರಾಹುಲ್ 56 ರನ್ 42 ಬಾಲ್, ಅಭಿಷೇಕ್ ಪೊರೇಲ್ 51 ರನ್ 31 ಬಾಲ್, ಅಕ್ಷರ್ ಪಟೇಲ್ 34 ರನ್ 18 ಬಾಲ್, ಆಶುತೋಷ್ ಶರ್ಮಾ 18 ಸ್ಟಾರ್ ರನ್ 5 ಬಾಲ್. ಫಿನಿಶಿಂಗ್ ಸೂಪರ್. ಪವರ್ ಪ್ಲೇ ಬಳಿಕ ಡಿಸಿ ಮಧ್ಯ ಓವರ್ಗಳಲ್ಲಿ ವೇಗವಾಗಿ ರನ್ ಕಲೆ ಹಾಕಿ ಪಂದ್ಯವನ್ನು ಕೈಯಲ್ಲಿಟ್ಟುಕೊಂಡಿತು. ಪಂದ್ಯ ತಿರುವು. ಮಿಚೆಲ್ ಸ್ಟಾರ್ಕ್ನ 4 ವಿಕೆಟ್ ಸ್ಪೆಲ್ ಪಂದ್ಯವನ್ನು ಆರ್ಆರ್ ಕೈಯಿಂದ ಕಿತ್ತುಕೊಂಡಿತು. ಕೊನೆಯಲ್ಲಿ ಆಶುತೋಷ್ ಶರ್ಮಾ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಕೇವಲ 4 ಬಾಲ್ ಬಾಕಿ ಇರುವಾಗ ಪಂದ್ಯ ಮುಗಿಸಿದರು. ಆರ್ಆರ್ ಬೌಲರ್ಗಳು ಡೆತ್ ಓವರ್ನಲ್ಲಿ ಒತ್ತಡ ಸೃಷ್ಟಿಸಲು ವಿಫಲರಾದರು. ಪಂದ್ಯ ಹೀರೋ ಮಿಚೆಲ್ ಸ್ಟಾರ್ಕ್ 4 ವಿಕೆಟ್, ಕೆಎಲ್ ರಾಹುಲ್ ಶಾಂತ ಹಾಗೂ ಜವಾಬ್ದಾರಿಯುತ ಅರ್ಧಶತಕ, ಅಭಿಷೇಕ್ ಪೊರೇಲ್ ವೇಗವಾದ ಆರಂಭ, ಅಕ್ಷರ್ ಪಟೇಲ್ನ ಉತ್ತಮ ಬ್ಯಾಟಿಂಗ್. ಒಟ್ಟಾರೆಯಾಗಿ ಇದು ಹೈಸ್ಕೋರಿಂಗ್ ರೋಚಕ ಐಪಿಎಲ್ ಪಂದ್ಯವಾಗಿದ್ದು ಡಿಸಿ ಉತ್ತಮ ಚೇಸ್ ಮೂಲಕ ಮಹತ್ವದ ಜಯ ದಾಖಲಿಸಿತು.